ನೆಲಮಂಗಲ ಹಾಗೂ ತುಮಕೂರು ಗಡಿ ಗ್ರಾಮ ಬೆಟ್ಟಸಿಟಕಲ್ ಗ್ರಾಮದಲ್ಲಿರುವ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್ನ 10ನೇ ತರಗತಿ 2024-25ರ ಶ್ರೇಣಿಯಲ್ಲಿ 6 ಅತ್ಯುನ್ನತ ಶ್ರೇಣಿ ಹಾಗೂ 1 ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ರಾಜ್ಯಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಗಗನಲಕ್ಷ್ಮಿ ರಾಜ್ಯಕ್ಕೆ 6ನೇ ಸ್ಥಾನ ಪಡೆದುಕೊಂಡಿದ್ದಾರೆ ಎನ್ನುತ್ತಾರೆ ಸಂಸ್ಥೆಯ ಸಂಸ್ಥಾಪಕರಾದ ಬಿ. ಕುಮಾರಸ್ವಾಮಿ. ಇದರ ಒಂದು ವರದಿ ಇಲ್ಲಿದೆ. ಇನ್ನು ಶಾಲೆಯ ವಿದ್ಯಾರ್ಥಿನಿ ರಂಗಳಮ್ಮನಹಳ್ಳಿ ಗ್ರಾಮದ ಗಗನಲಕ್ಷ್ಮಿ 625 ಅಂಕಗಳಿಗೆ 619 ಅಂಕ ಗಳಿಸಿ ರಾಜ್ಯಕ್ಕೆ 6ನೇ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿ ತರುವುದರ ಮೂಲಕ, ಇನ್ನು ಕುಸ್ಮಿತಾ 605, ಯಶವಂತ್ ಕುಮಾರ್ 604, ಜೀವಿತಾ CR 562, ಚೈತನ್ಯ MD 557, ಹರ್ಷಿತಾ 535, ಕೌಶಿಕ್ 493 ಅಂಕಗಳನ್ನು ಗಳಿಸಿ ಎಲ್ಲರೂ ಸಹ ಪ್ರಥಮ ಶ್ರೇಣಿ ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದರು. ಈ ವೇಳೆಯಲ್ಲಿ ಮಾತನಾಡಿದ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 6ನೇ ಸ್ಥಾನ ಪಡೆದ ವಿದ್ಯಾರ್ಥಿನಿ ಗಗನಲಕ್ಷ್ಮಿ, ನಮ್ಮ ಶಾಲೆ ಗ್ರಾಮೀಣ ಭಾಗದಲ್ಲಿದ್ದರೂ ಸಹ ಉತ್ತಮ ಪರಿಸರ ಹಾಗೂ ಬೋಧಕರನ್ನು ಒಳಗೊಂಡಿದೆ. ನಮ್ಮ ಶಾಲಾ ಸಂಸ್ಥಾಪಕರು ಹೆಚ್ಚಿನ ಪ್ರೋತ್ಸಾಹ ಇಂದು ನಮ್ಮ ವಿದ್ಯಾಭ್ಯಾಸಕ್ಕೆ ಬೆಲೆ ಬಂದಿದೆ. ರಾಜ್ಯಕ್ಕೆ 6ನೇ ಸ್ಥಾನ ಎಂದರೆ ನಮ್ಮ ಬೋಧಕೇತರ ಸಿಬ್ಬಂದಿ ಸಂಜೆಯೂ ಸಹ ತರಗತಿಗಳನ್ನು ನಡೆಸಿ ನಾವು ಇಲ್ಲಿಯೇ ತಂಗಲು ನಮ್ಮ ಸಂಸ್ಥಾಪಕರು ವ್ಯವಸ್ಥೆ ಮಾಡಿದ ಹಿನ್ನೆಲೆ ನಮ್ಮ ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಕ್ಕಿದೆ. ಮುಂದೆಯೂ ಸಹ ವಿದ್ಯಾಭ್ಯಾಸ ಮುಂದುವರಿಸಿ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೇರಲು ಪ್ರಯತ್ನಿಸುತ್ತೇನೆ ಎಂದು ಗಗನಲಕ್ಷ್ಮಿ ನನ್ನ ಹೆಸರು ಗಗನಲಕ್ಷ್ಮಿ. ನಾನು ಜ್ಞಾನಶ್ರೀ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸುಮಾರು 6 ವರ್ಷಗಳಿಂದ ಓದ್ತಾ ಇದ್ದೀನಿ. ನಾನು 625ಕ್ಕೆ 619 ಅಂಕ ಗಳಿಸಿದ್ದೇನೆ ಮತ್ತು ರಾಜ್ಯಕ್ಕೆ 6ನೇ ಸ್ಥಾನ ಪಡ್ಕೊಂಡಿದ್ದೇನೆ. ನಮ್ಮ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ನಾನ್ ಟೀಚಿಂಗ್ ಸ್ಟಾಫ್ಸ್ ಮತ್ತು ಎಲ್ಲರೂ ಡೌಟ್ಸ್ ಇರೋದನ್ನು ಎಲ್ಲ ಬೇಗ ಕ್ಲಿಯರ್ ಮಾಡ್ತಿದ್ರು. ಊರಿಂದ ಬರ್ತಾ ಇದ್ದೀರಾ? ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ನಿಮ್ಮೂರು? ನಮ್ಮೂರು ವೆಂಗಳಂನಹಳ್ಳಿ. ಇಲ್ಲಿಂದ 22 ಕಿಲೋಮೀಟರ್ಸ್ ಇದೆ. ನಮಗೆ ಓವರ್ ನೈಟ್ ಎಲ್ಲ ಕ್ಲಾಸ್ ತೊಗೊತಿದ್ರು. 9:30ವರೆಗೂ ಕ್ಲಾಸ್ ತಗೊಂಡು 619 ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ನಾನು ಡೈಲಿ 6 hours ಸ್ಟಡಿ ಮಾಡ್ತಿದ್ದೆ ಮತ್ತು ಮಾರ್ನಿಂಗ್ ಬೆಳಗ್ಗೆ ಎದ್ದು ಓದ್ತಾ ಇದ್ದೆ. ಮಾರ್ನಿಂಗ್ ಟ್ಯೂಷನ್ಸ್ ಮತ್ತು ಈವ್ನಿಂಗ್ ಟ್ಯೂಷನ್ಸ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಓದ್ತಾ ಇದ್ದೆ. ಸೊ ನಾನು 619 ಸ್ಕೋರ್ ಮಾಡೋಕ್ಕೆ. ನೆಕ್ಸ್ಟ್ ವರ್ಷದ ವಿದ್ಯಾರ್ಥಿಗಳು ಕೂಡ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಮಾರ್ಕ್ಸ್ ತೆಗಿಬೇಕಂತ ಹೇಳಿದ್ರೆ 619 ಅಲ್ಲ, 625 ಔಟ್ ಆಫ್ 625 ಬರಲಿ ಅಂತ ಆಶಿಸ್ತೀನಿ. ಶಾಲಾ ಆಡಳಿತ ಮಂಡಳಿ ಬಗ್ಗೆ ಏನು ಹೇಳ್ತೀರಾ? ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಎಕ್ಸಾಮ್ಸ್ ಟೈಮಲ್ಲೆಲ್ಲ ನಮಗೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲೇ ಇರೋದಕ್ಕೆ ಫೆಸಿಲಿಟೀಸ್ ಮಾಡಿಕೊಟ್ಟು ಊಟ ಮಾಡಿಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಅದಕ್ಕಾಗಿ ನಾವೆಲ್ಲರೂ ಇವತ್ತಿಷ್ಟು ಮಾರ್ಕ್ಸ್ ತಗೊಂಡಿದ್ವಿ. ಹಾರ್ಡ್ ವರ್ಕ್ ಮಾಡೋದ್ರಿಂದ ಎಲ್ಲರೂ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಯಿತು. ನಿಮ್ಮ ಹೆಸರು? ಗಗನಲಕ್ಷ್ಮಿ. ಇನ್ನು ಶಾಲಾ ಸಂಸ್ಥಾಪಕ ಕುಮಾರಸ್ವಾಮಿ ಮಾತನಾಡಿ, ಕಳೆದ 4 ವರ್ಷಗಳಿಂದಲೂ ಸಹ ನಮ್ಮ ಶಾಲೆ 100ಕ್ಕೆ 100 ಫಲಿತಾಂಶ ಬರುತ್ತಾ ಇದೆ. ನನ್ನ ಕನಸು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮುಂದೊಂದು ದಿನ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸುತ್ತಾರೆ ಅಂದು ನಾನು ಈ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಪ್ರಾರಂಭಿಸಿರುವುದಕ್ಕೆ ಸಾರ್ಥಕ ಎನಿಸುತ್ತದೆ ಎಂದರು. ನಮಸ್ಕಾರ, ನಾನು ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು ಈ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕ. ಈ ವರ್ಷ 4ನೇ ಬ್ಯಾಚಿಂದ SSLC ರಿಸಲ್ಟ್ ಬಂದಿದೆ. 4ನೇ ಬ್ಯಾಚಿಂದ SSLC ರಿಸಲ್ಟ್ ಬಂದಿದೆ. ನಮಗೆ ಅದು ಮುಖ್ಯ ಅಲ್ಲ. ಕಳೆದ 4 ವರ್ಷಗಳಿಂದಲೂ ನಮ್ಮಲ್ಲಿ ಜಸ್ಟ್ ಪಾಸ್ ಸೆಕೆಂಡ್ ಕ್ಲಾಸ್ ಅನ್ನೋ ಮಾತಿಲ್ಲ. ನಮ್ಮ ರಿಸಲ್ಟ್ ಪ್ರತಿ ವರ್ಷವೂ ಕೂಡ ಡಿಸ್ಟಿಂಕ್ಷನ್ನು ಮತ್ತು ಫಸ್ಟ್ ಕ್ಲಾಸು. ಅದರಲ್ಲಿ ಈ ವರ್ಷ ಇನ್ನೊಂದು ವಿಶೇಷ ಇದೆ. ನಮ್ಮ ಗಗನಲಕ್ಷ್ಮಿ ಇದೆಯಲ್ಲ, ಪಾಪು ಕರ್ನಾಟಕ ರಾಜ್ಯದಲ್ಲಿ 6ನೇ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದೆ. ಈ ನಮ್ಮ ಹರ್ಷಿತಾ ಇದೆಯಲ್ಲ, 12 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಓದಿದ್ದೆ. ಇದು ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಯಶವಂತ್ ಇದ್ದಾನೆ, ಅವನು ಇಲ್ಲೇ ಇದ್ದಾನೆ. ಅವನು ಕೂಡ ನಮ್ಮ ಶಾಲೆಯಲ್ಲಿ 12 ವರ್ಷ ಓದಿದ್ದಾನೆ. ಶಾಲೆ ಬಗ್ಗೆ ವಿಶೇಷವಾದೇನೂ ಇಲ್ಲ. ನಮ್ಮ ಪೇರೆಂಟ್ಸ್ ಬಗ್ಗೆ ಶಾಲೆ ಬಗ್ಗೆ ಒಪಿನಿಯನ್ ಕೊಡಬೇಕು. ಈ ಶಾಲೆ ವಿಶೇಷ ಏನಂದರೆ, ಬಡವರಿಂದ ಬಡವರಿಗಾಗಿ ಬಡವರಿಗೋಸ್ಕರ, ವಿದ್ಯಾರ್ಥಿಗಳಿಂದ ಪೋಷಕರಿಂದ ಸಿಬ್ಬಂದಿ ವರ್ಗದವರಿಗೋಸ್ಕರನೇ ಇರುವಂಥ ಶಾಲೆ ಇದು. ಇದರಲ್ಲಿ ನನ್ನದೇನೂ ಪಾತ್ರ ಇಲ್ಲ. ನೋಡಿ, ನಮ್ಮ ಮಕ್ಕಳು ಕಷ್ಟಪಟ್ಟು ಓದ್ತಾರೆ, ನಮ್ಮ ಶಿಕ್ಷಕರು ಸಿಬ್ಬಂದಿಯವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅವ್ರು ಪಾಠ ಮಾಡಿದ್ರೆ ಅರ್ಥ ಮಾಡ್ಕೊತಾರೆ, ಇವ್ರು ಓದ್ತಾರೆ, ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಇದರಲ್ಲಿ ಪಾತ್ರ ನಂದೇನಿದೆ? ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆ ಸಂಸ್ಥೆ ಕಟ್ಟಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾವ ಉದ್ದೇಶ ಇಟ್ಕೊಂಡು ಕಟ್ಟರಾ? ಅದೇ ಹೇಳಿದ್ನಲ್ಲ, ಬಡವರಿಂದ ಬಡವರಿಗಾಗಿ, ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗೋಸ್ಕರ, ಪೋಷಕರಿಂದ ಪೋಷಕರಿಗೋಸ್ಕರನೇ ಇರುವಂಥ ಶಾಲೆ ಇದು. ಲಾಭ ದೃಷ್ಟಿ ಅಂತೂ 1 ರೂಪಾಯಿನೂ ಇಲ್ಲ.
ಅದು ನಮ್ಮ ಪೋಷಕರಿಗೂ ಗೊತ್ತು, ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿದೆ. ಅಂದರೆ ವರ್ಷದಿಂದ ವರ್ಷ ಕೂಡ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇನ್ನು ಯಾವ ರೀತಿ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ಇದ್ದೀರಾ ಶಾಲೆನ? ನನಗೊಂದು ಆಸೆ ಇದೆ, ಯಾವುದಾದ್ರೂ ಒಂದು ಪಾಪು ಇನ್ನು ಮುಂದಿನ ದಿನಗಳಲ್ಲಿ 625ಕ್ಕೆ 625 ಮಾರ್ಕ್ಸ್ ತೊಗೊಂಡಿದೆ ಅಂದರೆ ಅವತ್ತು ನನಗೆ ಸಮಾಧಾನ ಆಗುತ್ತೆ, ಸಾಕು. ಅದಕ್ಕಿಂತ ಅತಿಯಾಗಿ ಆಸೆ ಇಡೋದು, ಒಂದು ಪಾಪ ಬಂದರೂ ನನಗೆ ಸಾಕು. ಎಲ್ಲ ಮಕ್ಕಳು ಬರಬೇಕು ಅನ್ನೋದು ದುರಾಸೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕುಮಾರಸ್ವಾಮಿ ಅಂತ, ಈ ಶಾಲೆಯ ಸಂಸ್ಥಾಪಕ. ಇನ್ನು ಶಾಲೆಯ ಬಗ್ಗೆ ಹೆಚ್ಚು ಅಂಕ ಪಡೆದ ಶಾಲಾ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಪ್ರಾಧ್ಯಾಪಕರುಗಳು ಕದಂಬ ಖಡ್ಗ ನ್ಯೂಸ್ನೊಂದಿಗೆ ಮಾತನಾಡಿದ್ದು ಹೀಗೆ. ಹೆಸರು ಜಸ್ಮಿತಾ. ನಾನು ಸತತ 10 ವರ್ಷಗಳಿಂದ ಈ ಶಾಲೆಯಲ್ಲಿ ಓದಿದ್ದು. 2024-25ನೇ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 625ಕ್ಕೆ 605 ಅಂಕಗಳನ್ನು ಗಳಿಸಿದ್ದೇನೆ. 96.8% ಫಲಿತಾಂಶಗಳನ್ನು ಗಳಿಸಲು ಸಹಕರಿಸಿದ ಶಿಕ್ಷಕರು, ಪೋಷಕರು, ಆಡಳಿತ ಮಂಡಳಿಯವರು, ಶಾಲಾ ಸಂಸ್ಥಾಪಕರು ಹಾಗೂ ಎಲ್ಲ ರೀತಿಯಲ್ಲಿ ಸಹಕರಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ. ಮೊದಲನೇದಾಗಿ ನನ್ನ ಹೆಸರು ಯಶವಂತ್ ಕುಮಾರ್. ನಾನು ಜ್ಞಾನಶ್ರೀ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸತತವಾಗಿ 11 ವರ್ಷವನ್ನು ವ್ಯಾಸಂಗ ಮಾಡಿದ್ದೇನೆ. ಮೊನ್ನೆ ನಡೆದ SSLC ಪರೀಕ್ಷೆಯಲ್ಲಿ ನಾನು ಉತ್ತಮವಾದ ಅಂಕಗಳನ್ನು ಗಳಿಸಿದ್ದೇನೆ. ಸುಮಾರು 625ಕ್ಕೆ 604 ಅಂಕಗಳನ್ನು ಗಳಿಸಿದ್ದು ಉತ್ತೀರ್ಣ ಆಗಿದ್ದೇನೆ. ನಮ್ಮ ಶಾಲೆಯ ಬಗ್ಗೆ ಹೇಳೋದಾದರೆ ಉತ್ತಮವಾದ ಪರಿಸರವಿದೆ. ಆದ್ದರಿಂದ ನಮ್ಮ ಶಾಲೆಯ ಆಡಳಿತ ವರ್ಗವು ತುಂಬ ಸಪೋರ್ಟ್ ಮಾಡುತ್ತೆ. ನಮ್ಮ ಎಕ್ಸಾಮ್ಗೆ ತುಂಬ ಪ್ರಿಪ್ರೇಷನ್ಗಳು ಕೊಡುತ್ತೆ. ಟೀಚರ್ಸ್ಗಳು ಹಾಗೆ ಸಹಕರಿಸ್ತಾರೆ. ಸುಮಾರು ನಮಗೆ ನೈಟ್ ಕ್ಲಾಸಸ್ ಇರ್ತಿತ್ತು. ಒಳ್ಳೆ ಚೆನ್ನಾಗಿ ಅರ್ಥ ಮಾಡಿಸ್ತಾಯಿದ್ರು ಪಾಠನ. 1 ಬಾರಿ ಅಲ್ಲ 2 ಬಾರಿ ಹೇಳ್ತಾಯಿದ್ರು ಪಾಠನ. ಹೇಳ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಹಳ್ಳಿಯಲ್ಲಿ ಇಂಥ ಇಂಗ್ಲೀಷ್ ಶಾಲೆ ಆಗಿರೋದು ನಮಗೆ ತುಂಬ ಸಂತೋಷ. ಮತ್ತು ನಮ್ಮ ಪೋಷಕರು ಇಲ್ಲಿ ಬಂದು ಸೇರಿಸಿದಾಗ ನಮಗೂ ತುಂಬ ಖುಷಿಯಾಗಿತ್ತು. ಒಟ್ಟು ಎಷ್ಟು ಬ್ಯಾಚ್ನಲ್ಲಿ ಸುಮಾರು 7 ಜನ ಇದ್ದೇವೆ. ಎಲ್ಲರೂ ಸಹ ಫಸ್ಟು ಸೆಕೆಂಡು ಅನ್ನೋದೇ ಉತ್ತಮವಾದ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದೇವೆ SSLC ಪರೀಕ್ಷೆಯಲ್ಲಿ. ನನ್ನ ಹೆಸರು ಜೀವಿತಾ. ನಾನು ಜ್ಞಾನಸಿರಿ ಶಾಲೆಯಲ್ಲಿ ಸುಮಾರು 1 ದಶಕದಿಂದ ವ್ಯಾಸಂಗ ಮಾಡುತ್ತಿದ್ದೆ. ನಾನು ಸುಮಾರು 625ಕ್ಕೆ 562 ಅಂಕಗಳನ್ನು ಗಳಿಸಿ ಇದಕ್ಕೆ ಸಹಕರಿಸಿದ ನನ್ನ ಗುರುವೃಂದಕ್ಕೆ ಹಾಗೂ ಶಾಲಾ ಸಂಸ್ಥಾಪಕರಿಗೆ, ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಶಾಲೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಸುಮಾರು 62 ಪ್ರಾಕ್ಟೀಸ್ ಪೇಪರ್ಗಳನ್ನು ಕೊಟ್ಟು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು. ನೈಟೆಲ್ಲ ಕ್ಲಾಸ್ ತೊಗೊಂಡಿದ್ರು. ತುಂಬ ಚೆನ್ನಾಗಿ ಓದೋದಕ್ಕೆ ಹೆಲ್ಪ್ ಮಾಡಿದ್ರು. ಇಲ್ಲೇ ಇಸ್ಕೊಂಡು ಓದೋದಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ನೀವು ಕೂಡ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ? 625ಕ್ಕೆ 562 ಸ್ಕೋರ್ ಮಾಡಿದ್ದೀನಿ. ಮುಂದೆ ಏನಾಗಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀರಾ? BSc AG ಮಾಡಿದ್ದೀನಿ. ನಿಮ್ಮ ಹೆಸರು? ಜೀವಿತಾ. 11 ವರ್ಷದಿಂದ ಜ್ಞಾನಶ್ರೀ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ. 2024 ಮತ್ತು 25ನೇ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 625ಕ್ಕೆ 535 ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿದ್ದೇನೆ. ಮತ್ತು ತಾರಾ ಮೇಡಮ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನೈಟೆಲ್ಲ ಕ್ಲಾಸ್ ತಗೊಂಡು ಮ್ಯಾಥ್ಸ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಅರ್ಷಿತಾ. ನಾನು ಕಳೆದ 10 ವರ್ಷದಿಂದ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂಕಗಳನ್ನು ಗಳಿಸಿ 625ಕ್ಕೆ 657 ಅಂಕಗಳನ್ನು ಗಳಿಸಿ ಉತ್ತೀರ್ಣನಾಗಿದ್ದೇನೆ. ಈ ಶಾಲೆಯ ಸಂಸ್ಥಾಪಕರು ಮತ್ತು ಆಡಳಿತ ಮಂಡಳಿಯವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮನೆಯಿಂದ ಇಲ್ಲಿಗೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತೇಳಿ ಆಡಳಿತ ಮಂಡಳಿ ಮತ್ತು ಈ ಶಾಲೆಯ ಸಂಸ್ಥಾಪಕರು ಅವರ ಮನೆಯಲ್ಲಿ ಇರಿಸ್ಕೊಂಡು ನಮಗೆ ಓದಲು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮ ಹೆಸರು? ಚೈತನ್ಯ. ಮೊದಲನೇದಾಗಿ ನಮಸ್ಕಾರಗಳು. ನನ್ನ ಹೆಸರು ಕವಿತಾ DN ಅಂತ ಹೇಳಿ. ನಾವಿಲ್ಲೇ ಪಕ್ಕ 6 ಕಿಲೋಮೀಟ್ರ್ ದೂರ ಇರ್ತಕ್ಕಂತಹ ಆಲೇನಹಳ್ಳಿ ನರಸೀಪುರದಿಂದ ಬರ್ತೀವಿ. ನಾವಿಲ್ಲಿಗೆ ಟೀಚರ್ ಆಗಿ ವರ್ಕ್ ಮಾಡಲಿಕ್ಕೆ ಬಂದು ಸುಮಾರು 6-7 ವರ್ಷಗಳು ನಡೀತಾ ಇದೆ. ಈಗ ಪ್ರಸ್ತುತ ಈ ಸಾಲಿನಲ್ಲಿ ನಡೆದಂತಹ 2024-25ನೇ ಸಾಲಿನಲ್ಲಿ ನಡೆದಂತಹ ಎಕ್ಸಾಮ್ನಲ್ಲಿ ನಮ್ಮ ಶಾಲೆ ಶೇಕಡ 100ಕ್ಕೆ 100% ರಿಸಲ್ಟನ್ನು ಪಡ್ಕೊಂಡಿದೆ. ಜೊತೆಗೆ ರಾಜ್ಯಕ್ಕೆ 6ನೇ ಸ್ಥಾನವನ್ನು ನಮ್ಮ ವಿದ್ಯಾರ್ಥಿನಿ ಪಡ್ಕೊಂಡಿದ್ದಾಳೆ. 625ಕ್ಕೆ 619 ಅಂಕಗಳನ್ನು ಪಡ್ಕೊಂಡು ರಾಜ್ಯಕ್ಕೆ 6ನೇ ಸ್ಥಾನ ತುಂಬಿ, ಜೊತೆಗೆ ನಮ್ಮ ಶಾಲೆ ತೀರಾ ಲೋಕಲ್ ಪ್ರದೇಶದಲ್ಲಿದ್ದು ಇಡೀ ರಾಜ್ಯದಲ್ಲೇ ಗುರುತಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿನಿ. ಹಾಗಾಗಿ
ತುಂಬ ಹೃದಯದ ಆಶಯವನ್ನು ನಮ್ಮ ವಿದ್ಯಾರ್ಥಿನಿಗೆ ಹೇಳ್ತೇನೆ. ಜೊತೆಗೆ ರಿಮೈನಿಂಗ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಅಷ್ಟೇ ಮಟ್ಟಿಗೆ ಶ್ರಮವನ್ನು ಪಟ್ಟು ತಮ್ಮ ಶಕ್ತಿ ಮೀರಿ ಪ್ರಯತ್ನಪಟ್ಟು ಅಂಕಗಳನ್ನು ಗಳಿಸಿದ್ದಾರೆ. ಒಳ್ಳೆಯ ಕೀರ್ತಿಯನ್ನು, ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯವರಾದಂತಹ ಕುಮಾರಸ್ವಾಮಿ ಸರ್ ಅವರು, ಆಡಳಿತಾಧಿಕಾರಿ ಪುಷ್ಪ ಮ್ಯಾಮ್ರವರು, ಜೊತೆಗೆ ನಮ್ಮ ಎಲ್ಲ ಟೀಚಿಂಗ್ ಸ್ಟಾಫ್ರವರು, ಡ್ರೈವರ್ಸ್ಗಳು, ನಾನ್ ಟೀಚಿಂಗ್ ಸ್ಟಾಫ್ರವರು, ವಿದ್ಯಾರ್ಥಿಗಳ ಪರಸ್ಪರ ಕೋಆಪರೇಷನ್ನು, ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪೇರೆಂಟ್ಸ್ಗಳ ಸಹಕಾರ ತುಂಬ ಅತೀವವಾಗಿದೆ. ಅವರುಗಳೆಲ್ಲ ಸಹಕಾರದಿಂದನೇ ಇವತ್ತು ನಮ್ಮ ಮಕ್ಕಳು ಇಷ್ಟರ ಮಟ್ಟಿಗೆ ಸ್ಕೋರನ್ನು ಮಾಡಿ ನಮ್ಮ ಶಾಲೆಯನ್ನು ಗುರುತಿಸ್ತಕ್ಕಂಥ ರೀತಿಯಲ್ಲಿ ಬೆಳೆದಿದ್ದಾರೆ. ನಮ್ಮನ್ನು ಗುರುತಿಸೋ ರೀತಿಯಲ್ಲಿ ಒಂದು ರೀತಿ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಬಂದು ಅರ್ಲಿ ಮಾರ್ನಿಂಗ್ ಮಕ್ಕಳು 6:30 6:30 6:40 ಒಳಗಡೆ ಸ್ಕೂಲಲ್ಲಿ ಇರ್ತಾಯಿದ್ರು. ಮತ್ತು ಈವ್ನಿಂಗ್ ಮನೆಗೆ ಹೋಗೋಷ್ಟರಲ್ಲಿ 10:30 11 ಗಂಟೆ ಹೆಚ್ಚು ಕಡಿಮೆ ಆಗಿಬಿಡೋದು. ಅಷ್ಟರ ಮಟ್ಟಿಗೆ ಅವ್ರಿಗೆ 7:30ಗೆಲ್ಲ ಕ್ಲಾಸಸ್ ತೊಗೊಳ್ಳಿವು. ಕೆಲವೊಂದು ಸಬ್ಜೆಕ್ಟ್ಗಳು 7 o'clock ಕ್ಲಾಸ್ ತೊಗೊಳ್ಳಿವು. ಮತ್ತು ಈವ್ನಿಂಗ್ 4 to 6 o'clock ಒಂದು ಸಬ್ಜೆಕ್ಟ್ ಆದರೆ 6 to 10 ಮತ್ತೊಂದು ಕ್ಲಾಸ್ ತೊಗೊಂಡು ಮಕ್ಕಳಿಗೆ ಅವರ ಮತ್ತು ಪರೀಕ್ಷೆಗಳನ್ನು ಮಾಡ್ತಾಯಿದ್ವಿ. ಪ್ರತಿ ತಿಂಗಳು ಸಹ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದ ನಂತರದಲ್ಲಿ ಜನವರಿಯ ನಂತರ 1-1.5 ಅಥವಾ 2 ತಿಂಗಳವರೆಗೆ ಕಂಟಿನ್ಯೂಸ್ ಆಗಿ 3 ಅವರ್ಗಳ ಕಾಲ ಏನು ಎಕ್ಸಾಮನ್ನು ಆನ್ಯುವಲ್ ಎಕ್ಸಾಮ್ ಬರೀತಾರೆ ಅದೇ ರೀತಿಯಲ್ಲಿ ಪ್ರತಿದಿನ ಒಂದೊಂದು ಸಬ್ಜೆಕ್ಟನ್ನು ಮಕ್ಕಳಿಗೆ ರೆಡಿ ಮಾಡಿ ಅವುಗಳ ತಪ್ಪುಗಳನ್ನು ತಿದ್ದಿ ಅವರುಗಳಿಗೆ ತೋರಿಸಿ ತಪ್ಪುಗಳನ್ನು ಮತ್ತೆ ಮರುಕಳಿಸ್ದಂಗೆ ಅವರುಗಳ ತಪ್ಪುಗಳನ್ನು ತಿದ್ದುಕೊಂಡು ಪಕ್ಕಾ ಆಗಲಿ, ಪರ್ಫೆಕ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ವಿ. ಅದೆಷ್ಟನ್ನು ಮಾಡಿಸಿ ಮಕ್ಕಳುಗಳಿಗೆ ತಪ್ಪುಗಳನ್ನು ತಿದ್ದಿ ಹೇಳಿಕೊಟ್ಟು ಕಲಿಸಿ ನಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದ್ದಕ್ಕೆ ಮಕ್ಕಳು ಅವರ ಶಕ್ತಿಗೂ ಮೀರಿ ರಿಸಲ್ಟನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ಜೊತೆಗೆ ಇಂಥ ಒಂದು ಶಾಲೆಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ಒಂದು ಹೆಮ್ಮೆ ಇದೆ. ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ. ನಿಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ಕವಿತಾ DN ಅಂತ ಹೇಳಿ, ಸೋಷಿಯಲ್ ಸೈನ್ಸ್ ಟೀಚರ್. ಜ್ಞಾನಸಿರಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ವರ್ಷ 2024-25ನೇ ಸಾಲಿನ SLC ಫಲಿತಾಂಶ ಅತ್ಯುತ್ತಮವಾಗಿ ಬಂದಿದೆ. ಕರ್ನಾಟಕ ರಾಜ್ಯದ 6ನೇ ರ್ಯಾಂಕನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪಡೆದಿರ್ತಕ್ಕಂಥದ್ದು. ನಮ್ಮ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿ ಇರೋದರಿಂದ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥದ್ದು. ನಗರೀಕರಣದಿಂದ ಹೊರಗಿದ್ದೀವಿ ನಾವು, ಹಾಗಾಗಿ ನಮ್ಮ ಶಾಲೆ ಕಲಿಕೆಗೆ ವಾತಾವರಣವೂ ಕೂಡ ಹಾಗೆ ಇದೆ ಮತ್ತು ನಮ್ಮ ಶಾಲೆಯ ಶಿಕ್ಷಕರು ಕೂಡ ಅದಕ್ಕೆ ಪ್ರೇರಿತರಾಗಿ ಶಿಕ್ಷಣವನ್ನು ಕಲಿಸ್ತಾ ಇದ್ದೀವಿ ಮತ್ತು ಅದಕ್ಕೆ ನಮಗೆ ಉತ್ತೇಜನಕವಾಗಿ ಶಾಲಾ ಸಂಸ್ಥೆಯು ಕೂಡ ನಮಗೆ ಅಷ್ಟೇ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಅದರ ಬದಲಾಗಿ ಮಕ್ಕಳು ಕೂಡ ಅಷ್ಟೇ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಈ ಮಕ್ಕಳ ಈ ಯಶಸ್ಸಿಗೆ ಕಾರಣ ಏನಪ್ಪ ಅಂದರೆ ನಾವು ಈ ಸತತವಾಗಿ ಪರೀಕ್ಷೆಗಳನ್ನು ನಡೆಸೋದ್ರ ಮುಖಾಂತರ ಮಕ್ಕಳಲ್ಲಿ ಕಲಿಕೆಯನ್ನು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಹಾಗಾಗಿ ಆ ಮಕ್ಕಳ ಫಲಿತಾಂಶಕ್ಕೆ ಪರಿಣಾಮ ಏನಪ್ಪ ಅಂತಂದರೆ ನಾವು ಕೈಗೊಂಡಂತಹ ಸತತ ಪರೀಕ್ಷೆಗಳು. ಹಾಗಾಗಿ ಈ ಮಕ್ಕಳ ಸಾಧನೆಗೆ ಅವರ ಪರಿಶ್ರಮವೇ ಕಾರಣ. ಹಾಗಾಗಿ ಮುಂದೆ ಬರುವಂತಹ ಕಾಲಗಳಲ್ಲೂ ಕೂಡ ನಾವು ಇದೇ ರೀತಿಯಾದಂಥ ಪರಿಶ್ರಮವನ್ನು ಹಾಕ್ತೀವಿ ಅನ್ನೋದ್ರ ಮುಖಾಂತರ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಿಮ್ಮ ಹೆಸರು? ಸಂತೋಷ. ಏನು ನಾವು 5ನೇ ಕ್ಲಾಸ್ ಬಿಟ್ಟು 6ನೇ ಕ್ಲಾಸ್ಗೆ ಕೊಳಲ್ದಾಗ ಸೇರಿಸಿದ್ವಿ. ಅಲ್ಲಿಂದ ಬಂದು ಇಲ್ಲಿಗೆ ಹಾಕಿ ಪಾಠ ಶಿಕ್ಷಣ ಕೊಡ್ತಾರೆ ಅಂತ ನಾವು ಹೇಳಿದ ತಕ್ಕನಾಗೆ ಸಂಸ್ಥೆಯವರು ಮತ್ತು ಗುರುಗಳು ಎಲ್ಲ ಸೇರಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟವ್ರೆ. ಒಳ್ಳೆ ಮಾರ್ಕ್ಸ್ ಬಂದಿದೆ. ಯಾವುದೇ ನಿಮ್ಮ ಗ್ರಾಮ? ಇಲ್ಲಿಂದ 22 ಕಿಲೋಮೀಟ್ರ್ ಆಗುತ್ತೆ. ಗಂಗಾರನಹಳ್ಳಿ ಗ್ರಾಮ, ಕೊಳಲ ಹೋಬಳಿ, ಕೊಟ್ಟಗೆರೆ ತಾಲೂಕು. ಇವಾಗ ಒಳ್ಳೆ ಮಾರ್ಕ್ಸ್ ತೆಗ್ದು ಇದ್ದೀರಾ, ಯಾವ ರೀತಿ ಸಹಕಾರ ಇರುತ್ತೆ ನಿಮ್ಮದು? ಮುಂದೆ ಯಾವುದನ ಒಳ್ಳೆ ಕಾಲೇಜಿಗೆ ಹಾಕಿ ಒಳ್ಳೆ ಇದನ್ನು ಮಾಡಿ ನಾವು AS KS ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಅನ್ಸುತ್ತೆ ನಿಮ್ಮ ಮಗಳು ಮುಂದಿನ ವಿದ್ಯಾಭ್ಯಾಸ ಮಾಡ್ತಾರೆ, ಒಂದು ಒಳ್ಳೆ ಹೆಸರು ತರುತ್ತೆ, ರಾಜ್ಯಕ್ಕೆ ಒಂದು ಹೆಸರು ತರ್ತಾರೆ ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀವಿ. ಅದನ್ನು ನೀವೇ ಇದು ಶಾಲೆ ಬಗ್ಗೆ ಏನು ಹೇಳ್ತೀರಾ? ಶಾಲೆ ಬಗ್ಗೆ ನಮ್ಮ ಎಲ್ಲ ಇದಕ್ಕೂ ಜಾಸ್ತಿ ಮಾರ್ಕ್ಸ್ ಬಂದಿರೋದು ಇಲ್ಲಿ ಜ್ಞಾನಸಿರಿ ಸ್ಕೂಲ್ನಿಂದ. ಎಲ್ಲ ಸಂಸ್ಥೆನೂ ಚೆನ್ನಾಗಿದೆ, ಇಲ್ಲಿ ಆಡಳಿತ ಮಂಡಳಿ ಎಲ್ಲ ಚೆನ್ನಾಗಿದೆ. ನಿಮ್ಮ ಹೆಸರು? ನರಸಿಯಪ್ಪ ಅಂತ ಹೇಳಿ ಸರ್. ಜ್ಞಾನಸಿರಿ ಪಬ್ಲಿಕ್ ಸ್ಕೂಲಿಂದ ಗಗನಲಕ್ಷ್ಮಿ ರಾಜ್ಯಕ್ಕೆ 6ನೇ ಸ್ಥಾನ ಬಂದಿದೆ. ಆದರೆ ನಮ್ಮ ಮಗಳೂ ಇಲ್ಲೇ ಫಸ್ಟ್ ಕ್ಲಾಸ್ ಬಂದಿದೆ. ಎಲ್ಲರೂ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಎಲ್ಲರೂ ತುಂಬ ಅತ್ಯುತ್ತಮವಾಗಿ ತೇರ್ಗಡೆ ಆಗಿದ್ದಾರೆ. ಒಳ್ಳೆ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. ಇದೇ ಥರ ನಮ್ಮ ಕುಮಾರಸ್ವಾಮಿ ಸಾರು ಒಳ್ಳೆ ಈ ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಒಳ್ಳೆ ವಿದ್ಯಾಸಂಸ್ಥೆ ಮಾಡಿ ಭಾಳ 10 ಜನಕ್ಕೆ 100 ಜನಕ್ಕೆ ಭಾಳ ಒಳ್ಳೆ ಒಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು. ಮಾತೇ ಇಲ್ಲ ಅಂತ 100% ಬರುತ್ತೆ. ಸತತವಾಗಿ 4 ವರ್ಷದಿಂದನೂ 100% ಇನ್ನು ಮುಂದೆನೂ ಬರುತ್ತೆ. ಆ ಥರ ಇಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಇದೆ, ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಚೆನ್ನಾಗಿ ನಡೀತಾ ಇದೆ. ನಿಮಗೆಲ್ಲ ಏನು ಅನಿಸುತ್ತೆ? ಸುತ್ತಮುತ್ತಕ್ಕೊಂದು ಒಳ್ಳೆ ಶಾಲೆ, ನಮ್ಮ ಮಕ್ಕಳನ್ನ ಎಲ್ಲ ಇಲ್ಲೇ ಸೇರಿಸ್ತಾ ಇದ್ದೀವಿ. ಇನ್ನೂ ಸೇರಿಸೋರ್ನು ಸೇರಿಸ್ರಿ ಅಂತಲೂ ಹೇಳ್ತೀವಿ. ಹಂಗಾಗಿ
ಈ ಥರ ಎಲ್ಲೂ ಸಿಗಲ್ಲ ಬಿಡಿ ಸರ್. ಆ ಥರ ಚೆನ್ನಾಗಿ ಅಂದರೆ ಸುತ್ತಮುತ್ತ ಒಂದು ಒಳ್ಳೆ ಶಾಲೆ ಅಂತ ಒಳ್ಳೆ ಹೇಳ್ತಾ ಶಾಲೆ ಇದ್ದೀರಾ. 100%. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ರಘು ಅಂತ. ಇನ್ನು ಈ ವೇಳೆಯಲ್ಲಿ ಪಟಾಕಿ ಸಿಡಿಸಿ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸುವ ಮೂಲಕ ಶಾಲಾ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ನಡೆಸಿದರು. ಈ ವೇಳೆಯಲ್ಲಿ ಶಾಲಾ ಸಂಸ್ಥಾಪಕ ಕುಮಾರಸ್ವಾಮಿ, ಆಡಳಿತಾಧಿಕಾರಿ ಪುಷ್ಪ, ಶಿಕ್ಷಕರಾದ ಕವಿತಾ, ಸಂತೋಷ್, ಪೋಷಕರಾದ ನರಸಿಯಪ್ಪ, ದೊಡ್ಡಯ್ಯ, ರಘು, ರೇವಣ್ಣ, ರಾಜೇಶ್ ಸೇರಿದಂತೆ ಹಲವಾರು ಜನ ಇದ್ದರು. ನ್ಯೂಸ್ ಬ್ಯೂರೋ, ಕದಂಬ ಖಡ್ಗ ನ್ಯೂಸ್, ಬೆಟ್ಟಸಿತಕಲ್, ದಾಬಸ್ಪೇಟೆ.